ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ವತಂತ್ರರಾಗೋಣ. ಮತ್ತೊಂದು ಸಾರಿ ನಾವು ವಾರದ ಮೊದಲನೇ ದಿನ ಆತನ ನೆನೆಸುವಂಥ ಒಂದು ಮಹಾಭಾಗ್ಯ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ಆತ್ಮಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂತರಾಗಿರೋಣ. ನಾವು 2ನೇ ಅರಸುಗಳ ಪುಸ್ತಕದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. 6ನೇ ಅಧ್ಯಾಯದಲ್ಲಿ ನಾವು ಕೆಲವು ಸಾರಿ ಸಹ ನೋಡ್ತಾ ಬಂದಿದ್ದೇವೆ. ಇವತ್ತು ನಾವು 24ನೇ ವಚನದಿಂದ 30ನೇ ವಚನವರೆಗೂ ನಾವು ನೋಡ್ತಾ ಬರುವಾಗ we see a siege of Samaria. ಸಮಾರ್ಯವನ್ನು ಒಂದು ಸುತ್ತುವರಿದಂಥ ಒಂದು ಘಟನೆ, ಆ ಒಂದು ಸಮಯದಲ್ಲಿ ಆದಂಥ ಒಂದು ಘಟನೆಯನ್ನು ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಆ ಒಂದು ಭಾಗ ಅಲ್ಲಿ ಯಾವ ರೀತಿಯಲ್ಲಿ ಆ ಸುತ್ತುವರಿಯುವಂಥ ಸಮಯದಲ್ಲಿ ಅಲ್ಲಿ ಆದಂಥ ಒಂದು ಘಟನೆ, ಅಲ್ಲಿ ಆದಂಥ ಒಂದು ತೀವ್ರತೆ, ಆ ಒಂದು ಸನ್ನಿವೇಶ, ಆ ಸಂಗತಿಗಳನ್ನು ಸ್ವಲ್ಪ ಹೊತ್ತು ದೇವ್ರ ಚಿತ್ರವಾಗಿ ನಾವು ಒಂದು ಸಮಯದಲ್ಲಿ ಮುಂಜಾನೆ ನಾವು ಧ್ಯಾನ ಮಾಡುವಂತರಾಗಿರೋಣ. ದೇವ್ರು ತಾನೇ ಆ ಒಂದು ವಾಕ್ಯಗಳನ್ನು ನಮಗೆ ಆತನ ಆಶೀರ್ವದಿಸಲಿ. ಈ ಸಮಯದಲ್ಲಿ ಮೊದಲನೇದಾಗಿ ನಾವು ಈ ಒಂದು ಅರಾಮ್ಯರ ಗುಂಪುಗಳು, ನಾವು 24ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. ಆಮೇಲೆ ಅರಾಮ್ಯರ ಅರಸನಾದ ಬೆನ್ನದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದನು. ಅರಾಮ್ಯರ ಅರಸನು ಸೈನ್ಯವನ್ನು ಕೂಡಿಸಿಕೊಂಡು ಈಗ ಸಮಾರ್ಯಕ್ಕೆ ಮುತ್ತಿಗೆ ಹಾಕುವಂತ ಒಂದು ಸನ್ನಿವೇಶ. ಸಮಾರ್ಯದಲ್ಲಿ ಯಾರಿದ್ದಾರೆ? ಇಸ್ರಾಯೇಲ್ ಇದ್ದಾರೆ, ನಿಜ. But there is one important person there, that is Elisha. ಎಲೀಷನು ಸಮಾರ್ಯದಲ್ಲಿ ಇದ್ದಾನೆ. ಸಮಾರ್ಯದ ಸುತ್ತುರಿಯುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. Now the first thing that we can see here is ungratefulness of Syrians. ಈ ಅರಾಮ್ಯರ ಒಂದು ಕೃತಜ್ಞಹೀನತೆಯ ಜೀವಿತ, ಕೃತಜ್ಞತೆ ಇಲ್ಲದಂಥ ಒಂದು ಸನ್ನಿವೇಶ. ಯಾಕೆ ನೋಡ್ರಿ, ಹಿಂದಿನ ವಚನಗಳಲ್ಲಿ ಅವರು ಅದೇ ಇಸ್ರಾಯೇಲರನ್ನು ಅವರು ಅನೇಕ ರೀತಿಯಲ್ಲಿ ಹೊಂಚು ಹಾಕಿ ಹಿಡಿಯುವಂತಹ ಒಂದು ಸನ್ನಿವೇಶವನ್ನು ನಾವು 6ನೇ ಅಧ್ಯಾಯ 8ನೇ ವಚನದಿಂದ ನಾವು ನೋಡ್ತಾ ಬಂದಿದ್ದೇವೆ. ಆ ಒಂದು ಸಮಯದಲ್ಲಿ ದೇವರ ಮನುಷ್ಯನವರಿಗೆ ಸಹಾಯ ಮಾಡ್ತಾ ಇದ್ದನು ಇಸ್ರಾಯೇಲರ ಅರಸನಿಗೆ. ನಂತರ ಎಲೀಷನನ್ನು ಹಿಡಿಯಬೇಕೆಂಬಂತ ಒಂದು ಆಲೋಚನೆಯಲ್ಲಿ ಅವ್ರು ಹೋಗುವಾಗ ದೇವರ್ ಟಾರ್ಗೆಟಿಂಗ್ ಎಲೈಷಾ. ಎಲೀಷನನ್ನು ಅವರು ಹಿಡಿಸುವಾಗ ಸನ್ನಿವೇಶ ಬರುವಾಗ ಎಲೀಷ ಏನ್ ಮಾಡ್ತಾನೆ? ಅಲ್ಲಿ ಅವರ ಕಣ್ಣನ್ನು ಮುಚ್ಚಿಸ್ತಾನೆ. ಬ್ಲೈಂಡೆಡ್ ದರ್ ಐಸ್. ಅವರು ನೋಡ್ಲಿಕ್ಕಾಗದಂತ ರೀತಿಯಲ್ಲಿ ಅಲ್ಲಿ ಆಗುವಂತ ಒಂದು ಸನ್ನಿವೇಶ ಕರ್ಕೊಂಡು ಹೋಗುವಂತನಾಗಿದ್ದಾನೆ. ನಂತರ ಹಿ ಓಪನ್ ದೇರ್ ಐಸ್, ಅವರಿಗೆ ಕಣ್ಣನ್ನು ಕಾಣುವಂತೆ ಮಾಡುವಂತನಾಗಿದ್ದಾನೆ ಆ ಸೈನ್ಯದವರಿಗೆ. ಆಗ ಅವ್ರು ಎಲ್ಲಿದ್ದಾರೆ? ದೇ ಆರ್ ಇನ್ ಸಮಾರ್ಯ. ಸಮಾರ್ಯದಲ್ಲಿ ಇದ್ದಾರೆ. ಯಾರನ್ನು ಅವರು ಹೊಂಚು ಹಾಕಿ ಹಿಡಿಯಬೇಕೆಂಬುದಾಗಿದ್ರೋ ಅವರೇ ಒಂದು ರೀತಿಯಲ್ಲಿ ದೇ ಆರ್ ಇನ್ ಪ್ಲೇಸ್ ಆಫ್ ಡೇಂಜರ್. ಅವರು ಅಪಾಯದ ಸ್ಥಳದಲ್ಲಿ ಅವರಿದ್ದಾರೆ. ಅಂತ ಒಂದು ಸನ್ನಿವೇಶದಲ್ಲಿ ಒಬ್ರು ಯಾರಾದ್ರೂ ನಮ್ಮನ್ನು ದ್ವೇಷಿಸಿ ನಮ್ಮನ್ನು ಸಾಯಿಸಬೇಕೆಂಬುದಾಗಿ ಒಂದು ವೇಳೆ ಬಂದ್ರೆ ನಾವೇನ್ ಮಾಡ್ತೇವೆ? ಎಲೀಷನು ಆ ಒಂದು ಸನ್ನಿವೇಶದಲ್ಲಿರುವಾಗ ಈಗ ಇಡೀ ಸೈನ್ಯ ಇದೆ, ಈಗ ಅವನು ಸಂಹರಿಸಬಹುದು ಸಂಪೂರ್ಣವಾಗಿ. ದೇ ಕ್ಯಾನ್ ರಿಟಾಲಿಯೇಟ್ ಅಂಡ್ ಡಿಸ್ಟ್ರಾಯ್ ದ ಎನಿಮೀಸ್ ಕಂಪ್ಲೀಟ್ಲಿ ಇನ್ ಸಮಾರ್ಯ. ಅದು ಎಲೀಷನ್ ಏನ್ ಮಾಡ್ದ? ನೀನ್ ಸಂಹರಿಸಬೇಡ, ಅವ್ರಿಗೇನ್ ಮಾಡು? ಅನ್ನಪಾನಗಳನ್ನು ಕೊಡು. ಗಿವ್ ದೆಮ್ ಫುಡ್ ಅಂಡ್ ಡ್ರಿಂಕ್ ಟು ಈಟ್. ವೈರಿ ಬಂದಿದ್ದಾನೆ, ಸುತ್ತುವರೆದಿದ್ದಾರೆ. ಇನ್ನೇನು ಅವ್ರಿಗೆ ಆ ಒಂದು ಸಮಯದಲ್ಲಿ ಸಹ ಇಸ್ರಾಯೇಲರಿಗೆ ಗುಂಪು ಉಂಟು, ಅವರನ್ನು ನಾಶ ಮಾಡಬಹುದು. ಸ್ಟಿಲ್ ಎಲೈಷಾ ಶೋಡ್ ಮರ್ಸಿ ಅಂಡ್ ಗ್ರೇಸ್. ಆಮೇಲೆ ನೋಡ್ತೇವೆ ಅಲ್ಲಿ ಅವರು ತಿರುಗಿ ಆ ಒಂದು ಸ್ಥಳಕ್ಕೆ ಬರಲಿಲ್ಲ ಎಂಬುದಾಗಿ ನಾವು ಹೇಳ್ತೇವೆ. ಬಟ್ ಆಫ್ಟರ್ ಸಮ್ ಟೈಮ್ ನೌ ದೇ ಆರ್ ಅಗೈನ್ ಅಟ್ಯಾಕಿಂಗ್ ಇಸ್ರಾಯೇಲೈಟ್ಸ್. attacking Elisha who is there in Samaria. ಅವರು ಸುತ್ತುವರೆದಂತ ಒಂದು ಸನ್ನಿವೇಶ. ವಾಟ್ ಡಸ್ ಇಟ್ ಶೋ? ಅವರು ಕೃತಜ್ಞಹೀನರಾಗಿ ಅವರಿಗೆ ಮಾಡಿದಂತ ಉಪಕಾರ, ಎಲೀಷನ ಮಾಡಿದಂತ ಉಪಕಾರ ಏನು? ಅವರಿಗೆ ಅನ್ನಪಾನಗಳನ್ನು ಕೊಟ್ಟಿದ್ದಾನೆ, ಅವರಿಗೆ ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲಿ ಔತಣವನ್ನು ಸಿದ್ಧಪಡಿಸಿದ್ದಾನೆ. Still they forgot what was done to them. Really, ಒಂದು ಮುಂಜಾನೆ ವೇಳೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರುವಾಗ
ಎಂಥ ಕೃತಜ್ಞತೆ ಹೀನರ ಅಂತ ಆರಾಮಿರುವುದಾಗಿ ನಾವು ಒಂದು ವೇಳೆ ಹೇಳ್ಬೋದು. ವಾಟ್ ಅಬೌಟ್ ಅಸ್? ನಮ್ಮ ಕುರಿತಾಗೇನು? ಕರ್ತನಾದಂಥ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಯಜ್ಞವಾಗಿ ಅರ್ಪಿಸಿದ್ದಾನೆ. ಆತ ನಮಗೋಸ್ಕರವಾಗಿ ಎಲ್ಲವನ್ನು ಆತ ಬರೆದು ಮಾಡಿಕೊಂಡು ಆತನ ದಾಸನ ರೂಪವನ್ನು ಧರಿಸಿ ಆ ಲೋಕಕ್ಕೆ ಬಂದಿದ್ದಾನೆ. ನಮಗೋಸ್ಕರವಾಗಿ ಸತ್ತು ಉಣಲ್ಪಟ್ಟು ಆತನ ಮೃತ್ಯುವಿನಾಗಿ ಎದ್ದಿದ್ದಾನೆ. ವೈ? ಯಾತಕ್ಕೋಸ್ಕರವಾಗಿ ಆತನು ಆ ರೀತಿಯಾಗಿ ಆತನು ಆಗಬೇಕಾಯಿತು? ಬಿಕಾಸ್ ಆಫ್ ಯು ಅಂಡ್ ಮೀ. ಕೀರ್ತನೆಗಾರ ಹೇಳ್ತಾನೆ, ನನ್ನ ಮನೆ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಅಂತ ಪವಿತ್ರವನ್ನು ಕೀರ್ಸಿರಿ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಡೋಂಟ್ ಫರ್ಗೆಟ್ ವಾಟ್ ಹಿ ಹಸ್ ಡನ್. ಬಟ್ ಯಟ್ ನಮ್ಮ ಒಂದು ಜೀವಿತ, ದ ಥಿಂಗ್ಸ್ ದಟ್ ವಿ ಡೂ ಇನ್ ಅವರ್ ಲೈಫ್ಸ್, ದ ಪ್ರಯಾರಿಟಿ ವಿ ಗಿವ್ ಟು ಗಾಡ್, ದೇವರಿಗೆ ಕೊಡುವಂತಹ ಒಂದು ಸನ್ಮಾನ, ದೇವರಿಗೆ ಕೊಡುವಂತಹ ಒಂದು ಆದ್ಯತೆಗೆ ಬರುವಾಗ ಮೆನಿ ಟೈಮ್ಸ್ ವಿ ಆರ್ ಅನ್ಥ್ಯಾಂಕ್ಫುಲ್. ಕರ್ತನಾದಂಥ ಯೇಸು ಕ್ರಿಸ್ತನು ಆತನು 10 ಜನ ಕುಷ್ಠರೋಗಿಗಳನ್ನು ಆತನು ಸ್ವಸ್ಥ ಮಾಡಿದಾಗ ಲೋಕಮಾನ್ಯ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನೋಡ್ತೇವೆ. 10 ಮಂದಿ ಕುಷ್ಠರೋಗವನ್ನು ಸ್ವಸ್ಥ ಮಾಡಿ ಆತನು ಕಳಿಸುವಂತನಾಗಿದ್ದಾನೆ. ಆದ್ರೆ ಒಬ್ಬನೇ ಅನ್ಯ ದೇಶದ ಸಮಾನದವನು ತಿರುಗಿ ಬಂದು ಆತ ಕಾಲಿಗೆ ಬೀಳ್ತಾನೆ, ಅಡ್ಡ ಬೀಳ್ತಾನೆ. ವಾಟ್ ಈಸ್ ದ ಕ್ವಶನ್ ಆಫ್ ಲಾರ್ಡ್ ಜೀಸಸ್? ಮಿಕ್ಕ 9 ಎಲ್ಲಿ? ವೇರ್ ಆರ್ ದ ಅದರ್ 9? ಪ್ರೇರೆ, ನನ್ನ ಜೀವಿತದಲ್ಲಿ ಅನೇಕ ಸಾರಿ when we come to remember the Son of God on the Lord's day, Lord asks, where are others? ಮಿಕ್ಕಾದವರು ಎಲ್ಲಿ? Only these people? If God asks that question to each and every one of us, every Lord's day when we come to gather, what is our answer? Unthankful hearts many times. ದೇವರಿಗೆ ಎಷ್ಟರ ಮಟ್ಟಿಗೆ ನಾನು ಕೃತಜ್ಞನಾಗಿ ನಾನು ಜೀವಿಸಬೇಕಾಗಿತ್ತು, ಯಾವ ರೀತಿಯಲ್ಲಿ ಆತನಿಗೆ ಗೌರವವನ್ನು ಕೊಡಬೇಕಾಗಿತ್ತು, ಯಾವ ರೀತಿಯ ಆತನಿಗೆ ಆದ್ಯತೆಯನ್ನು ಕೊಡಬೇಕಾಗಿತ್ತು, ಆ ಸಂಗತಿಗಳು ನಮ್ಮ ಜೀವಿತ ಅನೇಕ ಸಾರಿ ಇಲ್ಲ. We are unthankful people. Ingratitude. The attitude of ingratitude is seen many times in our lives. ಪೌಲನು ಗಲಾತ್ಯ ಪತ್ರಿಕೆಗೆ ಬರುವಾಗ ಆತನು 1ನೇ ಅಧ್ಯಾಯ 15ನೇ ವಚನ 16ನೇ ವಚನದಲ್ಲಿ ದೇವರು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿದನು. He set apart in the womb itself. He tells the word there, it pleased God to set apart me in the mother's womb itself. It pleased Lord. ಆತನಿಗೆ ಮೆಚ್ಚುಗೆ ಆದದ್ದು, ಆತನಿಗೆ ಸಂಕಲ್ಪ, ಆತನಿಗೆ ಸಂತೋಷ ಉಂಟು ಮಾಡುವ ಸಂಗತಿ ಯಾವುದು? ನನ್ನನ್ನು ನಿನ್ನನ್ನು ಆರಿಸಿಕೊಳ್ಳುವಂತ ಒಂದು ಸಂಗತಿ. The same God, when you go to Isaiah chapter 53, what does it say? It pleased the Lord to bruise his son. ತನ್ನ ಮಗನನ್ನು ಜಜ್ಜುವುದು ಆತನಿಗೆ ಸಂಕಲ್ಪವಾಗಿತ್ತು, ಅದು ಸಂತೋಷವಾಗಿತ್ತು. Why? In order to choose you and me. ನನ್ನನ್ನು ನಿನ್ನನ್ನು ಆತ್ಮ ಆರಿಸಿಕೊಡೋದಕ್ಕೋಸ್ಕರವಾಗಿ ಇಟ್ ಪ್ಲೀಸ್ಡ್ ಟು ಸೆಟ್ ಅಪಾರ್ಟ್, ಟು ಚೋಸ್ ಅಸ್. ಹಿ ಫರ್ಸುಕ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಆತನ ಮಗನನ್ನೇ ಆತ ಜಜ್ಜುವುದು ಯೆಹೋವನ ಸಂಕಲ್ಪ, ಅದು ಸಂತೋಷವಾಗಿತ್ತು. How much we are to be thankful to the Lord for what he has done. ಒಂದು ಮಾತು ಹೇಳ್ತಾನೆ, ಥ್ಯಾಂಕ್ಸ್ for the undescribable gift. ಹೇಳಲು ಅಶಕ್ಯವಾದಂಥ ವರಕ್ಕಾಗಿ ಕರ್ತನಿಗೆ ಸ್ತೋತ್ರ. How much we are thankful. ಅನೇಕ ಸಾರಿ we are like Israelites many times. ಎಲ್ಲವೂ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿ ಸ್ತೋತ್ರ ಸಲ್ಲಿಸ್ತೇವೆ, ಆರಾಧನೆ ಮಾಡ್ತೇವೆ, ಉಪಕಾರ ಸ್ಮರಿಸ್ತೇವೆ. When things are not right, difficulties comes. ಕಷ್ಟಗಳು ಬಂತು, ಶೋಧನೆಗಳು ಬಂತು, ವಿಪತ್ತುಗಳು ಬಂತು, ಅನೇಕ ರೀತಿಯ ಒಂದು ಪ್ರಯಾಸದಲ್ಲಿ ದಾಟಿ ಹೋಗುವಂಥ ಸಮಯ ಬರುವಾಗ ವಿ ಫರ್ಗೆಟ್, ವಿ ಕಂಪ್ಲೇನ್, ವಿ ಮರ್ಮರ್ ಲೈಕ್ ಇಸ್ರಾಯೇಲ್ಸ್. ಗುಣಗುಟ್ಟುವಂತರಾಗಿರ್ತೇವೆ. ಅನೇಕ ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ಅನೇಕ ಸಾರಿ ನಾವು ಆಲೋಚನೆ ಮಾಡುವಂತರಾಗಿದ್ದೇವೆ. ದೇವರು ಯಾಕೆ ಹೀಗೆ ಮಾಡಿದೆ ಎಂಬುದಾಗಿ ಅನೇಕ ರೀತಿ ಪರಿತಪಿಸುವಂತರಾಗಿದ್ದೇವೆ.
don't see the goodness of God many times. We are unthankful many times. ನಾವು ಕೃತಜ್ಞತೆ ಹೀನರಾಗಿ ನಾವು ಜೀವಿಸುವಂತವರಾಗಿದ್ದೇವೆ. ಮುಂಜಾನೆ ವೇಳೆಯಲ್ಲಿ let us have the heart of gratitude in any situations that we may go through. ಒಂದೇ ಥೆಸಲೋನಿಕದಲ್ಲಿ ನೋಡ್ತೇವೆ, ಎಲ್ಲದರಲ್ಲಿ ಕೃತಜ್ಞತಾಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಚಿತ್ತ. ಇಟ್ಸ್ ದ ವಿಲ್ ಆಫ್ ಗಾಡ್ ಇನ್ ಕ್ರೈಸ್ಟ್ ಜೀಸಸ್ ಟು ಗಿವ್ ಥ್ಯಾಂಕ್ಸ್. ಯು ಹ್ಯಾವ್ ಥ್ಯಾಂಕ್ಫುಲ್ ಹಾರ್ಟ್ ದಿಸ್ ಮಾರ್ನಿಂಗ್? ನಿಮಗೆ ಆ ಕೃತಜ್ಞತೆಯ ಹೃದಯ ಇದೆಯಾ? ಕೃತಜ್ಞತೆಯ ಹೃದಯದ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ? ದೇವರಿಗೆ ಯಾವ ರೀತಿಯ ಕೃತಜ್ಞತೆಯ ಹೃದಯದಿಂದ ನಾವು ಎಲ್ಲ ಸಂಗತಿಗಳನ್ನು ಮಾಡ್ತೇವೋ, ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಪರೀಕ್ಷೆಗೆ ನಾವು ಒಳಪಡಿಸಿಕೊಳ್ಳೋಣ. ದ ಸೆಕೆಂಡ್ ಥಿಂಗ್ ದಟ್ ವಿ ಸಿ ಇಸ್ ಎನಿಮಿ ಇಸ್ ರೆಸ್ಟ್ಲೆಸ್. ಈಗ ಇಸ್ರಾಯೇಲರ ಕುರಿತಾಗಿ ಬರುವಾಗ, ಈಗ ಎನಿಮಿ ಇಸ್ ಸರೌಂಡೆಡ್, ಎನಿಮಿ ಇಸ್ ರೆಸ್ಟ್ಲೆಸ್. ನೋಡ್ರಿ, ಅಲ್ಲಿ ಹಿಂದೆ 6ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಯಾವ ರೀತಿಯಲ್ಲಿ ಆತ್ಮ ಕಾರ್ಯ ಮಾಡ್ದ, ಹೊಂಚು ಹಾಕದ, ಈಗ ಸುತ್ತುವರಿತಾ ಇದ್ದ. Is surrounding. So he has many tactics. He is like a devouring lion. Satan, the enemy, is like a devouring lion. ನಿಮ್ಮ ವಿರೋಧಿ ಆಗಿರೋ ಸೈತಾನ ಏನಂತೆ? ಸಿಂಹದಂತೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ಹುಡುಕಿ ನುಂಗಲಿ ಎಂಬುದಾಗಿ ತಿರುಗ್ತಂತೆ. ಯೋಹಾನ ಬರೆದ ಸುವಾರ್ತೆ 15ನೇ ನೋಡ್ತೇವೆ. ಕಳ್ಳನು ಯಾವುದಕ್ಕೆ ಬರ್ತಾನಂತೆ? ಕದ್ದು ಕೊಡುವುದಕ್ಕೆ, ಕೊಯ್ಯುವುದಕ್ಕೆ, ಹಾಳು ಮಾಡೋದಕ್ಕೆ. ಟು ಸ್ಟೀಲ್, ಟು ಕಿಲ್, ಟು ಡಿಸ್ಟ್ರಾಯ್. ಸೈತಾನ ಉದ್ದೇಶ ಟು ಡಿಸ್ಟ್ರಾಯ್ ಇಂಡಿವಿಜುವಲ್ ಲೈಫ್ಸ್, ಟು ಡಿಸ್ಟ್ರಾಯ್ ಫ್ಯಾಮಿಲೀಸ್, ಟು ಡಿಸ್ಟ್ರಾಯ್ ಚರ್ಚಸ್, ಅಸೆಂಬ್ಲೀಸ್. ದಟ್ಸ್ ಹಿಸ್ ಟಾರ್ಗೆಟ್. ಆತನಿಗೆ ಅವಕಾಶ ಕೊಡ್ತಾ ಇದ್ದೇವಾ? ಆರ್ ವಿ ಗಿವಿಂಗ್ ಆಪರ್ಚುನಿಟಿ ಟು ಡೆವಿಲ್ ಟು ಡಿಸ್ಟ್ರಾಯ್ ಅವರ್ ಲೈಫ್ಸ್, ಅವರ್ ಫ್ಯಾಮಿಲೀಸ್, ಅವರ್ ಅಸೆಂಬ್ಲೀಸ್? ಸೈತಾನು ರಿಲೆಂಟ್ಲೆಸ್ ಆಗಿ ಆತ ಅನೇಕ ರೀತಿಯಲ್ಲಿ ಒಂದು ವೇಳೆ ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರ್ಬೋದು, ವಂಚಿಸುವ ಸರ್ಪದೋಪಾದಿಯಲ್ಲಿ ಬರ್ಬೋದು, ದೇವದೂತನ ವೇಷದಲ್ಲಿ ಆತ ಬರ್ಬೋದು, ಕುರಿಯ ವೇಷವಂತ ತೋಡದ ರೀತಿಯಲ್ಲಿ ಆತನ ಬರ್ಬೋದು. ಇಟ್ ಕಮ್ಸ್ ಇನ್ ಮೆನಿ ವೇಸ್. ನನ್ನ ಜೀವಿತದಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ದ ಅಟ್ಯಾಕ್ ಫ್ರಮ್ ದ ಎನಿಮಿ ಕುಡ್ ಅಕರ್ ಎನಿ ಮೂಮೆಂಟ್. ಇಸ್ರಾಯೇಲರು ಆರಾಮಾಗಿದ್ದಾರೆ. ಆರಾಮಿಯವರು ಬರಲಿಲ್ಲ, ಅವ್ರಿಗೆ ಚೆನ್ನಾಗಿ ಊಟ ಮಾಡಿ ಕಳಿಸಿದ್ದೇವೆ, ಅವರು ಬರುವುದಿಲ್ಲ ಎಂಬುದಾಗಿ ಒಂದು ಆಲೋಚನೆ ಮಾಡಿಕೊಂಡಿದ್ದಾರೆ. ಬಟ್ ದೇ ಸಡನ್ಲಿ ದೇ ಕೇಮ್ ಅಂಡ್ ಅಟ್ಯಾಕ್ಟ್. ಸೈತಾನು ವಂಚಿಸುವಂತವನು ಆತನಾಗಿದ್ದಾನೆ. He can attack us any moment. At the same time, the attacks are permitted by God. ದೇವರು ಅನುಮತಿಸದ ಹೊರತು ಆತನ ಏನು ಮಾಡಲಿಕ್ಕೆ ಸಾಧ್ಯ? ಅದನ್ನು ಅನೇಕ ಸಾರಿ ನಾವು ಯೋಬನ ಒಂದು ಜೀವಿತದಲ್ಲಿ ಸಹ ನೋಡ್ತೇವೆ. ಯೋಬನ ಜೀವಿತದಲ್ಲಿ ಸೈತಾನು ಆತನು ನನ್ನ ದಾಸನಾದ ಮೇಲೆ ಯೋಬನ ಮೇಲೆ ಗಮನವಿಟ್ಟಿದ್ದೆ ಎಂಬುದಾಗಿರುವಾಗ, ನೀನು ಕೃಪೆಯ ಬೇಲಿಯನ್ನು ಹಾಕಿದ್ದಿ, ನೀನು ತೆಗೆದ್ರೆ ಐ ವಿಲ್ ಶೋ. ಯೇಸು ಸ್ವಾಮಿ ಸೈತಾನಿಗೆ ಹೇಳಂತ ಮಾತು, ಸೀಮೋನೆ ಸೀಮೋನೆ, ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಕೇಳಿಕೊಂಡನು. ಯಾಸ್ಟ್, ನಾನು ನಿನ್ನ ವಿಷಯದಲ್ಲಿ ವಿಜ್ಞಾಪನೆ ಮಾಡಿಕೊಂಡೆ. ಸೊ ಅಟ್ಯಾಕ್ ಇಸ್ ದೇರ್ ಫ್ರಮ್ ಎನಿಮಿ, ಬಟ್ ಗಾಡ್ ಅಲೌಸ್ ಮೆನಿ ಟೈಮ್ಸ್. ದೇವರು ಅನೇಕ ಸಾರಿ ಅದಕ್ಕೆ ಅನುಮತಿಸುವಂತವನು ಆತನಾಗಿದ್ದಾನೆ. ಮೊದಲನೇದಾಗಿ ನೋಡುವಾಗ ವಿ ಸಿ ದ ರಿಸಲ್ಟ್ಸ್ ಆಫ್ ಡಿಸೊಬಿಡಿಯನ್ಸ್ ದೇರ್. ಅಲ್ಲಿ ಅವಿಧೇಯತೆಯ ಒಂದು ಪರಿಣಾಮ, ಫಲಿತಾಂಶಗಳನ್ನು ನೋಡುವಂತರಾಗಿದ್ದೇವೆ. ಯಾವ ಒಂದು ಪರಿಣಾಮ ಅಂತ ಹೇಳುವಾಗ, ಇಸ್ರಾಯೇಲರು ದೇ ವರ್ ಡಿಸೊಬಿಡಿಯಂಟ್ ಪೀಪಲ್, ದೇ ವರ್ ರೆಬಲಿಯಸ್ ಪೀಪಲ್, ದೇ ವರ್ ಐಡಾಲೈಟ್ರಸ್ ಪೀಪಲ್. ದೇವರಿಗೆ ವಿರೋಧವಾದ ರೀತಿಯಲ್ಲಿ ವಿಘ್ನಾರಕರಾಗಿ ಅವರು ಜೀವಿಸ್ತಾ ಇದ್ದಾರೆ. ಗಾಡ್ ಈಸ್ ಬ್ರಿಂಗಿಂಗ್ ಜಡ್ಜ್ಮೆಂಟ್ ಟು ದೆಮ್. ಇಟ್ಸ್ ಎ ಕಾನ್ಸಿಕ್ವೆನ್ಸ್ ಆಫ್ ಡಿಸೊಬಿಡಿಯನ್ಸ್. ಪ್ರಿಯರೇ, ಅವಿಧೇಯತೆಗೆ ಯಾವಾಗಲೂ ಸಹ ಪರಿಣಾಮ ಎದುರಿಸಲೇಬೇಕಾಗ್ತದೆ. ಡೋಂಟ್ ಎವರ್ ಗೆಟ್ ಡಿಸೀವ್ಡ್. ವಾಟ್ ಎವರ್ ಯು ಸಿನ್ ಯು ಕಮಿಟ್, ಒನ್ ಡೇ ಇಟ್ಸ್ ಗೋಯಿಂಗ್ ಟು ಹಾಂಟ್ ಯು. ಇಟ್ಸ್ ಗೋಯಿಂಗ್ ಟು ಹಾಂಟ್ ಯು. ಯಾಕೆ ಎಂಬುದಾಗಿರುವಾಗ ದೇವ್ರ ವಾಕ್ಯದ ತಿಳಿಸ್ತದೆ,
ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನು ಕೊಯ್ಲೇಬೇಕು ಒಂದಿನ. ಇವತ್ತೇನೋ ಚೆನ್ನಾಗಿರ್ಬೋದು. ದ ಸಿನ್ ದಟ್ ಯು ಕಮಿಟ್ ಟುಡೇ ವಿಲ್ ಹಾಂಟ್ ಯು ಟುಮಾರೋ ಆರ್ ನೆಕ್ಸ್ಟ್ ಇಯರ್ ಆರ್ ಸಮ್ ಅದರ್ ಇಯರ್. ಯಾವತ್ತೋ ಒಂದಿನ ಅದನ್ನು ಆ ಕಾನ್ಸಿಕ್ವೆನ್ಸಸ್ ಅನೇಕ ರೀತಿಯಲ್ಲಿ ಅದು ನಿನ್ನನ್ನು ಬಿಡದೆ ಅದು ಕಾರ್ಯ ಮಾಡುವಂಥ ಒಂದು ಸಂಗತಿ ಆಗ್ತದೆ. ಬಿ ಕೇರ್ಫುಲ್ ಅಬೌಟ್ ಎನಿ ಡಿಸೊಬಿಡಿಯನ್ಸ್ ದಟ್ ವಿ ಕ್ಯಾನ್ ಹ್ಯಾವ್ ಅಗೇನ್ಸ್ಟ್ ಗಾಡ್. ಇಲ್ಲಿ ನೇಷನ್ ಆಫ್ ಇಸ್ರಾಯೇಲ್ ದೇ ಆರ್ ಡಿಸೊಬಿಡಿಯಂಟ್ ಟು ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದಾರೆ. ಹೂ ಇಸ್ ದ ಕಿಂಗ್ ಆಫ್ ಸಿರಿಯಾ ನೌ? ಜೋರಾಮ್, ಅಹಾಬ್ ಸನ್. ಅಹಾಬನ ಮಗನು. ಅವನು ಸಹ ವೈರಿಯಾದ ರೀತಿಯಲ್ಲಿ ದುಷ್ಟನಾದಂಥ ಒಬ್ಬ ಅರಸು. ಈಗ ಅವನು ಸಹ ಅನೇಕ ರೀತಿಯಲ್ಲಿ ಅಹಾಬನಷ್ಟು ದುಷ್ಟನ ಆಗದೆ ಇದ್ರು ಕೂಡ ಅವನು ಸಹ ದುಷ್ಟನೇ. ದೇವರು ಅನೇಕ ರೀತಿಯಲ್ಲಿ ಆತನ ಮಾತಾಡಿದ್ದಾನೆ. ದೇವರು ಅನೇಕ ರೀತಿಯಲ್ಲಿ ಆತನಿಗೆ ಆ ವೈರಿಗಳಿಗೆ ಅಥವಾ ಇಸ್ರಾಯೇಲರಿಗೆ ಅನೇಕ ರೀತಿಯಲ್ಲಿ ವೈರಿಗಳ ಮುಖಾಂತರವಾಗಿ ಅನೇಕ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಆತನು ಕೊಟ್ಟಿದ್ದಾನೆ. ಸ್ಟಿಲ್ ದೇ ವರ್ ಡಿಸೊಬಿಡಿಯಂಟ್ ಟು ಗಾಡ್. ನಾವು ಧರ್ಮಪುಸ್ತಕಗೊಂಡ 28ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ ನೋಡುವಂತರಾಗಿದ್ದೇವೆ. ದೇವರು ಅಲ್ಲಿ ಹೇಳುವಂಥ ಮಾತು ಇಸ್ರಾಯೇಲರಿಗೆ, ನೀವು ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದರೆ ಈ ಎಲ್ಲ ಆಶೀರ್ವಾದಗಳನ್ನು ನಿಮಗೆ ಕೊಡ್ತೇನೆ. ನೀವು ಒಂದು ವೇಳೆ ನೀವು ಅದನ್ನು ನಡೆಯದೇ ಇದ್ರೆ 15ನೇ ವಚನಕ್ಕೆ ಬರುವಾಗ, ಇಫ್ ಯು ಡು ನಾಟ್ ಹಾರ್ಕೆನ್ ಟು ಮೈ ವಾಯ್ಸ್ ಎ ಲಿಸ್ಟ್ ಆಫ್ ಪನಿಷ್ಮೆಂಟ್ಸ್ ಆರ್ ಗಿವನ್. ಅಲ್ಲಿ ಒಂದು ದೊಡ್ಡ ಲಿಸ್ಟ್ ಅನ್ನು ಆತ ಕೊಡುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಗಾಡ್ ಬ್ರಿಂಗಿಂಗ್ ಜಡ್ಜ್ಮೆಂಟ್ ಟು ಡಿಸೊಬಿಡಿಯಂಟ್ ಪೀಪಲ್. ಅದರಲ್ಲಿ ಒಂದು ವೇಳೆ ನೀವು 52ನೇ ವಚನಕ್ಕೆ ಹೋದ್ರೆ ಅಲ್ಲಿ ನೋಡ್ತೇವೆ, ದ ಎನಿಮಿ ಶಾಲ್ ಬಿಸೀಜ್ ಥೀ. ಆ ಶತ್ರು ನಿಮ್ಮನ್ನು ಆವರಿಸುವಂತವನಾಗಿದ್ದಾನೆ, ನಿಮ್ಮನ್ನು ಮುತ್ತಿಗೆ ಹಾಕುವಂತವನಾಗಿದ್ದಾನೆ ಎಂಬಂತ ಒಂದು ಪ್ರವಾದನೆ ದೇವರು ಇಸ್ರಾಯೇಲಿಗೆ ತಿಳಿಸಿದರು. ದಿಸ್ ಈಸ್ ದ ಫುಲ್ಫಿಲ್ಮೆಂಟ್ ಆಫ್ ದಟ್ ಪ್ರಾಫೆಸಿ. ಆ ಪ್ರವಾದನೆ ಇಲ್ಲಿ ನೆರವೇರ್ತಾ ಉಂಟು. ಅನೇಕ ರೀತಿಯಲ್ಲಿ ಅನೇಕ ಸಮಯದಲ್ಲಿ ನೆರವೇರಿದೆ. ಇಲ್ಲಿಯೂ ಸಹ ಅಲ್ಲಿ ಸುತ್ತುವರೆದಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದೆ. ಪ್ರೇರೆ, ಯಾವುದೇ ಒಂದು ಅವಿಧೇಯತೆಗೆ ಬರುವಾಗ ಅಲ್ಲಿ ಏನಿರ್ತದೆ? ಇಟ್ಸ್ ಎ ಸಾರೋ, ಇಟ್ಸ್ ಎ ಕಷ್ಟಗಳು, ಸಂಕಟಗಳು. ಆ ರೋಮಪುರ ಪತ್ರಿಕೆಲ್ಲ ಸಹ ನೋಡುವಂತಾಗಿದ್ದೇವೆ. ಕಷ್ಟ ಸಂಕಟಗಳು ಬರುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದೆ. ಪ್ರೇರೆ, ವಿಶ್ವಾಸಿಗಳಾದ ನಮ್ಮ ಜೀವಿತಗಳಲ್ಲಿ there's a consequences of disobedience. God disciplines. ದೇವರು ನಮ್ಮನ್ನು ಶಿಕ್ಷಿಸುವಂತವನಾಗಿದ್ದಾನೆ. ಹೌ? ಆಸ್ ಚಿಲ್ಡ್ರನ್ he punishes. ದೇವರ ಒಂದು ಪನಿಷ್ಮೆಂಟ್ ಅನ್ನು ನಾವು ಅನೇಕ ಸಾರಿ ನಾವು ಒಂದು ವೇಳೆ ನಾವು ಅದನ್ನು ಕೆಟ್ಟದಾಗಿ ನಾವು ತಿಳ್ಕೊಳ್ಬಾರ್ದು. ಇಟ್ಸ್ ಆಲ್ವೇಸ್ ಗುಡ್ ದಟ್ ಗಾಡ್ ಡಿಸಿಪ್ಲಿನ್ಸ್ ಅಸ್ ಟು ಗೆಟ್ ಅಸ್ ಇನ್ ದ ರೈಟ್ ಪಾತ್. ನಾವು ಸರಿಯಾದ ದಾರಿಗೆ ಬರುವುದಕ್ಕೋಸ್ಕರವಾಗಿ, ನಾವು ಸರಿಯಾದಂಥ ಹಾದಿಯಲ್ಲಿ ಬರುವುದಕ್ಕೋಸ್ಕರವಾಗಿ ದೇವರು ಅನೇಕ ಸಾರಿ ನಮಗೆ ಶಿಕ್ಷಣವನ್ನು ಶಿಕ್ಷೆಯ ಮುಖಾಂತರವಾಗಿ ಆತು ಕೊಡುವಂತನಾಗಿದ್ದಾನೆ. ಲೆಟ್ಸ್ ನಾಟ್ ಫರ್ಗೆಟ್ ದಟ್. ಸೈತಾನ್ ಏನ್ ಮಾಡ್ತಾನೆ? ನಮ್ಮನ್ನು ಹಾಳು ಮಾಡ್ಬೇಕೆಂಬುದಾಗಿ ಆತ ಉದ್ದೇಶಿಸ್ತಾನೆ, ಕೇಡು ಮಾಡ್ಬೇಕೆಂಬುದಾಗಿ ಉದ್ದೇಶಿಸ್ತಾನೆ. ಆದ್ರೆ ದೇವರು ಏನ್ ಮಾಡ್ತಾನೆ? ಒಳಿತಿಗಾಗಿ. ದಟ್ ವಿ ಸಿ ಇನ್ ದ ಲೈಫ್ ಆಫ್ ಜೋಸೆಫ್. ಯೋಸೇಫನ ಅಣ್ಣ ತಮ್ಮದ್ರು ಏನ್ ಮಾಡಿದ್ರು? ಅವರು ಅವರನ್ನು ಸಾಯಿಸಬೇಕೆಂಬುದಾಗಿ ಆಲೋಚನೆ ಮಾಡಿ ಅನೇಕ ಸಂಗತಿಗಳನ್ನು ಅವರು ಮಾಡಿದರು. ಆದರೆ ಯೋಸೇಫನು ಕೊನೆಯಲ್ಲಿ 50ನೇ ಅಧ್ಯಾಯ 19ನೇ ವಚನ ಬರುವಾಗ ಆತನ ಹೇಳ್ತಾನೆ, ನೀವಾದರೂ ಕೇಡ ಬಗ್ಗೆ ಬೇಕೆಂದು ಬಯಸಿದ್ರಿ, ಆದರೆ ದೇವರು ಒಳ್ಳೇದಾಕಬೇಕೆಂದು ಸಂಕಲ್ಪಿಸಿದನು. ಗಾಡ್ ಡಿಡ್ ಗುಡ್. ನೀವು ಎಲ್ಲ ಕೇಡನ್ನು ಬಯಸಿದ್ರಿ, ಆದರೆ ದೇವರು ಒಳ್ಳೆಯದನ್ನು ಸಂಕಲ್ಪ ಮಾಡಿದ. ಗಾಡ್ ಹ್ಯಾಸ್ ಗುಡ್ ಥಿಂಗ್ಸ್ ಇನ್ ಹಿಸ್ ಹಾರ್ಟ್. ನಮ್ಮನ್ನು ಒಳ್ಳೆಯದಕ್ಕಾಗಿ ಒಳ್ಳೆಯ ಸಂಗತಿಗಳಿಗೋಸ್ಕರವಾಗಿ ಆತ ಅನೇಕ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಬರಮಾಡುವಂಥವನು ಆತನಾಗಿಲ್ಲ. ಪ್ರಿಯರೇ, ನನ್ನ ಆತ್ಮಿಕ ಜೀವಿತ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿಕೊಡ್ತಾ ಬರೋಣ. ಇಫ್ ಯು ಆರ್ ಗೋಯಿಂಗ್ ಥ್ರೂ ದ ರಿಸಲ್ಟ್ಸ್ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ಡಿಸೊಬಿಡಿಯನ್ಸ್, ಲೆಟ್ಸ್ ನಾಟ್ ಫರ್ಗೆಟ್, ಲೆಟ್ಸ್ ನಾಟ್ ನೆಗ್ಲೆಕ್ಟ್. ನಾವು ಇಬ್ರಿಯ ಪತ್ರಿಕೆ 12 ನೋಡ್ತೇವೆ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಡೋಂಟ್ ನೆಗ್ಲೆಕ್ಟ್, ಡೋಂಟ್ ಬಿ ವೇರಿ ಆಲ್ಸೋ. ನೀವು ಬೇಸರಗೊಳ್ಳಬೇಡ್ರಿ, ನೀವು ಅದನ್ನು ನೆಗ್ಲೆಕ್ಟ್ ಸಹ ಮಾಡಬೇಡ್ರಿ. ಡೋಂಟ್ ನೆಗ್ಲೆಕ್ಟ್. ದೇವರು ಕೊಡುವಂಥ ಅನೇಕ ರೀತಿಯ ಶಿಕ್ಷಣ
ಇಫ್ ವಿ ನೆಗ್ಲೆಕ್ಟ್, ಮೋರ್ ಜಡ್ಜ್ಮೆಂಟ್ ಇಸ್ ಗೋಯಿಂಗ್ ಟು ಕಮ್. ನೀನೊಬ್ಬ ವಿಶ್ವಾಸಿ ಆಗಿದ್ದರೆ ಗಾಡ್ ವಿಲ್ ಬ್ರಿಂಗ್ ಮೋರ್ ಜಡ್ಜ್ಮೆಂಟ್ಸ್ ಟು ಕರೆಕ್ಟ್ ಯು. ನೀನು ಸರಿಪಡಿಸೋಕ್ಕೋಸ್ಕರವಾಗಿ ಇನ್ನೂ ಅನೇಕ ಸಂಗತಿಗಳನ್ನು ನಿನ್ನ ಜೀವಿತದಲ್ಲಿ ತರುವಂತನಾಗಿದ್ದಾನೆ. ಲೆಟ್ಸ್ ಬಿ ಕೇರ್ಫುಲ್ ಅಂಡ್ ಬಿ ಅವೇರ್ ಆಫ್ ಗಾಡ್ಸ್ ಡಿಸಿಪ್ಲಿನ್. ಮಾತ್ರವಲ್ಲ, ಆ ರಿಸಲ್ಟ್ಸ್ ಆಫ್ ಡಿಸಬಿಡಿಯನ್ ಬರುವಾಗ ದೇರ್ ಇಸ್ ಎ ಗ್ರೇಟ್ ಫ್ಯಾಮಿನ್ ದೇರ್. ದಿಸ್ ಇಸ್ ಆಲ್ಸೋ ಎ ಪ್ರಾಫೆಸಿ. ದೇವರಿಗೆ ಆ ಇಸ್ರಾಯೇಲ್ಗೆ ಹೇಳಂತ ಮಾತು, ನೀವು ಒಂದು ವೇಳೆ ನನ್ನ ಮಾತಿಗೆ ವಿಧೇಯರಾದರೆ ಅಲ್ಲಿ ಬರಗಾಲ ಬರುವ ಹಾಗೆ ಮಾಡ್ತೇನೆ. ಮಳೆ ಬರುವುದಿಲ್ಲ, ಯಾವ ಬೆಳೆ ಬೆಳೆಯುವುದಿಲ್ಲ, ಅಂತ ಒಂದು ಬರಗಾಲ ಬರ್ತಾ ಮಾಡಿದೆ. ಈಗಾಗಲೇ ಬರಗಾಲ ಅಲ್ಲಿ ಉಂಟು. ಈಗ ಎನಿಮಿಸ ಹೋಗಿದ್ದಾನೆ, ಎನಿಮಿಸ ಅಲ್ಲಿ ಸುತ್ತುವರೆದಿದ್ದಾನೆ. ಆ ಸುತ್ತುವರೆದಂತ ಸಮಯದಲ್ಲಿ ಏನಂತೆ, ಗ್ರೇಟ್ ಫ್ಯಾಮಿನ್, ದೊಡ್ಡವಾದಂತಹ ಒಂದು ಬರ. ಎಂಥ ಒಂದು ಬರ ಎಂಬುದಾಗಿದ್ರೆ ನಾವು ನೆನೆಸ್ಲಿಕ್ಕೂ ಸಹ ಆಗುವುದಿಲ್ಲ. ಕತ್ತೆಯ ತಲೆ, ಈ ಆಶ್ ಡಾಂಕಿ ಅನಿಮಲ್, ಇಟ್ಸ್ ಅನ್ ಅನ್ಕ್ಲೀನ್ ಅನಿಮಲ್. ಅಶುದ್ಧವಾದಂತಹ ಒಂದು ಪಶು. ಆ ಅಶುದ್ಧವಾದಂಥ ಪಶುವಿನ ತಲೆಗೆ ಎಷ್ಟಂತೆ, 80 pieces ಆಫ್ ಸಿಲ್ವರ್ ಶೆಕೆಲ್ಸ್. ಪಾರಿವಾಳದ ಮಲಕ್ಕೆ ಏನಂತೆ, 5 pieces ಆಫ್ ಸಿಲ್ವರ್. ಯು ಕ್ಯಾನ್ ಸಿ ದ ಎಕ್ಸ್ಟೆನ್ಸ್. ಅದರ ತೀವ್ರತೆ, ಆ ಬರಗಾಲದ ತೀವ್ರತೆ ಯಾವ ರೀತಿ ಇದೆ ಎಂಬುದಾಗಿ ನೋಡ್ರಿ. ಸ್ಟಿಲ್ ದೇ ಡಿಡ್ ನಾಟ್ ಕ್ರೈ ಟು ದ ಲಾರ್ಡ್. ಅವರು ದೇವರನ್ನು ಆಶಿಸಲಿಲ್ಲ, ದೇವರಿಗೆ ಮೊರೆ ಹೋಗಲಿಲ್ಲ. ಇಂಥ ಒಂದು ಸನ್ನಿವೇಶ, ಬರಗಾಲ ಇದ್ರೂ ಕೂಡ ದೇವರು ಅನೇಕ ರೀತಿಯಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಾಗಿಯೂ ಕೂಡ ಪ್ರಿಯರೇ, ಡಿಸೊಬಿಡಿಯನ್ಸ್ ಲೀಡ್ಸ್ ಟು ಡಿಸಾಸ್ಟರ್ ಮೆನಿ ಟೈಮ್ಸ್. ಇಲ್ಲಿ ಡಿಸಾಸ್ಟರ್ ನೋಡ್ತಾ ಇದ್ದೇವೆ ಅನೇಕ ಸಾರಿ. ಆ ಡಿಸೊಬಿಡಿಯನ್ಸ್ ಅನೇಕ ಸಾರಿ ಕೇರ್ಲೆಸ್ನೆಸ್ ನಿಂದ ಉಂಟಾಗ್ತದೆ. ಅನೇಕ ಸಾರಿ, ಮೆನಿ ಟೈಮ್ಸ್ ಡಿಸೊಬಿಡಿಯನ್ಸ್ ವಿಲ್ ಕಮ್ ಬಿಕಾಸ್ ಆಫ್ ವಿಲ್ಫುಲ್ನೆಸ್. ಬೇಕೆಂದು ಮಾಡುವಂತಹ ಒಂದು ಪಾಪ, ಆ ಕೇರ್ಲೆಸ್ನಿಂದ ಮಾಡುವಂತಹ ಒಂದು ಪಾಪ, ದೇವರಿಗೆ ಅವಿಧೇಯವಾಗುವಂತಹ ಒಂದು ಪಾಪಗಳು. ಬೇರೆ ನಿನ್ನ ಜೀವಿತ ಇರುವುದಾದ್ರೆ ಗಾಡ್ ಬ್ರಿಂಗ್ಸ್ ಜಡ್ಜ್ಮೆಂಟ್ ಇನ್ ಯುವರ್ ಲೈಫ್ ಅಂಡ್ ಮೈ ಲೈಫ್. ಆದರೆ ನಾವು ಯಾರು ಮೊರೆ ಹೋಗ್ತೇವೆ? ಅನೇಕ ಸಾರಿ ಇಸ್ರಾಯೇಲರ ಜೀವಿತ 107ನೇ ಕೀರ್ತನೆ ನೋಡೋದಾಗಿದ್ದೇವೆ. ದೇ ಕ್ರೈ ಟು ದ ಲಾರ್ಡ್ ಅಂಡ್ ಗಾಡ್ ಡೆಲಿವರ್ಡ್ ದೆಮ್ ಫ್ರಮ್ ದೇರ್ ಟ್ರಬಲ್ಸ್. 107ನೇ ಕೀರ್ತನೆ 4 ಸಾರಿ ದೇ ಕ್ರೈ ಟು ದ ಲಾರ್ಡ್. ದೇವರಿಗೆ ಅವರು ಮೊರೆ ಇಟ್ಟರು, ಆಗ ದೇವರು ಅವರಿಗೆ ಬೇಕಾದಂತಹ ಕೃಪೆಯನ್ನು ಅನುಗ್ರಹಿಸಿ ಅವರನ್ನು ಅಲ್ಲಿಂದ. ಬಟ್ ದೀಸ್ ಪೀಪಲ್ ಆರ್ ನೆವರ್ ಸ್ಟಿಲ್ ಗೋಯಿಂಗ್ ಟು ದ ಲಾರ್ಡ್. ದೇ ಆರ್ ನೆವರ್ ಕ್ರೈಯಿಂಗ್ ಟು ದ ಲಾರ್ಡ್ ಸ್ಟಿಲ್. ಆದ್ರೆ ಮುಂದಕ್ಕೆ ಬರುವ 26ನೇ ವರ್ಷ ನೋಡೋತ್ರಾಗಿದ್ದೇವೆ. ಎ ವುಮನ್ ಇಸ್ ಕ್ರೈಯಿಂಗ್ ಟು ದ ಕಿಂಗ್ ನಾವ್. ಯಾರ ಹತ್ರ ಹೋಗ್ತಾ ಇದ್ದಾಳೆ? ಒಬ್ಬ ಅರಸನ ಹತ್ರ ಹೋಗಿ, ಅಲ್ಲಿ ಅರಸನು ಅಲ್ಲಿ ಗಾಡಿ ಮೇಲೆ ಹೋಗ್ತಾ ಇರುವಂತ ಅರಸನ ಹತ್ರ, ನನಗೆ ಸಹಾಯ ಮಾಡು. ಆತ ನಾವು ಹೇಳುವಂತ ಒಂದು ಮಾತು, ದೇವರು ನಿನಗೆ ಸಹಾಯ ಮಾಡದಿದ್ದರೆ ನಾನು ಹೇಗೆ ಮಾಡಿ? ಹೌ ಕ್ಯಾನ್ ಐ ಹೆಲ್ಪ್ ಇಫ್ ಗಾಡ್ ಇಸ್ ನಾಟ್ ಹೆಲ್ಪಿಂಗ್ ಯು? Really, one thing we have to understand, no one can help us if God is against us. If Satan is against us, God will help us. ಹೌದಾ? But God is against us unless you repent, unless you come to your knees, nothing can help you. ಇಲ್ಲಿ ಅವರು ಕೂಗಾಡ್ತಾ ಇದ್ದಾಳೆ, ಅಥವಾ ಮೊರೆ ಇಡ್ತಾ ಇದ್ದಾಳೆ, ನನ್ನನ್ನು ರಕ್ಷಿಸು, ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾಳೆ. ಪ್ರೇರೆ, ನಮ್ಮ ಸಹಾಯ ಎಲ್ಲಿಂದ ಬರ್ತದೆ? ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ. ಎನಿ ಸಿಚುವೇಶನ್ ದಟ್ ವಿ ಗೋ ಥ್ರೂ, ಯಾವುದೇ ಒಂದು ಸಹಾಯ ಬರುವಾಗ, ವೇರ್ ಡು ವಿ ಗೋ ಫಸ್ಟ್? ಮೊದಲು ನಾನು ಎಲ್ಲಿಗೆ ಹೋಗ್ತೇನೆ? ಡಾಕ್ಟರ್ ಹತ್ರ ಹೋಗ್ತೀನಾ? ಲಾಯರ್ಗಳ ಹತ್ರ ಹೋಗ್ತೀನಾ? ಅಥವಾ ಪೊಲಿಟಿಷಿಯನ್ಸ್ ಹತ್ರ ಹೋಗ್ತೀನಾ? ವೇರ್ ಡು ವಿ ಗೋ ಫಸ್ಟ್?
ಮೈ ಹೆಲ್ಪ್ಸ್ ಕಮ್ಸ್ ಫ್ರಮ್ ದ ಲಾರ್ಡ್. ದೇವರ ಹತ್ತಿರ ಮೊರೆ ಹೋಗುವಾಗ ಮಾತ್ರ ನಮಗೆ ಬೇಕಾದಂತ ಕೃಪೆ ಸಹಾಯವನ್ನು ಕೊಡುವಂತನಾಗಿದೆ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ ನಾವು ನೋಡ್ತಾ ಇದ್ದೇವೆ. ಕರ್ತನು ನನಗೆ ಸಹಾಯಕನು, ನಾನು ಯಾರಿಗೆ ಭಯಪಟ್ಟೆ. ನಾವು ಧೈರ್ಯವಾಗಿ ಹೇಳ್ಬೋದು. ಯಾವಾಗ? ಇಫ್ ಯು ಗೋ ಟು ಪ್ರೀವಿಯಸ್ ವರ್ಸ್ 5, ಡು ನಾಟ್ ಕವೆಟ್, ಬಿ ಕಂಟೆಂಟ್. ನೀವು ಆಶೆ ಇಡಬೇಡ್ರಿ, ಕವೆಟ್ ಆ ಒಂದು ಆಸೆ ಅನ್ನುವಂಥದ್ದು ನಿಮ್ಮಲ್ಲಿರಬಾರ್ದು. ಮಾತ್ರವಲ್ಲ, ಸಂತೃಪ್ತಿಯ ಜೀವಿತದ ಮೇಲೆ ಇರಬೇಕು. ಬಿ ಕಂಟೆಂಟ್ ಆ್ಯಂಡ್ ದೆನ್ ಸ್ಟ್ಯಾಂಡ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್. ನಾನು ಎಂದಿಗೂ ಕೈ ಬಿಡನು, ನೀನು ಎಂದಿಗೂ ತೊರೆಯನು. ಆದದ್ದರಿಂದ ಕರ್ತನು ನನಗೆ ಸಹಾಯಕನು ಎಂಬುದಾಗಿ ನಾವು ಧೈರ್ಯವಾಗಿ ಬೇರೆ ನನ್ನ ಜೀವಿತಗಳಲ್ಲಿ ಕರ್ತನನ್ನು ಆಶ್ರಯಿಸಿಕೊಳ್ತಾ ಇದ್ದೀವಾ? ಯಾವುದೇ ಸನ್ನಿವೇಶದಲ್ಲಿ ಸಹ ಗಾಡ್ ಇಸ್ ಮೈ ಹೆಲ್ಪರ್. ಕರ್ತನಾದಂಥ ಯೇಸು ಕ್ರಿಸ್ತನು 22ನೇ ಕೀರ್ತನೆ 40ನೇ ಕೀರ್ತನೆಯಲ್ಲಿ ಇಟ್ಸ್ ಎ ಮೆಸಿಯಾನಿಕ್ ಸಾಮ್. ಕರ್ತನಾದಂಥ ಯೇಸು ಕ್ರಿಸ್ತನು ಆತ ಹೇಳುವಂಥ ಒಂದು ಸಂಗತಿ, ಲಾರ್ಡ್ ಹೆಲ್ಪ್ ಮೀ, ಡಿಲಿವರ್ ಮೇ ಎಂಬುದಾಗಿ ಆತ ಪ್ರಾರ್ಥನೆ ಮಾಡುವಂಥ ಒಂದು ಸಂಗತಿಯನ್ನು ನೋಡುವಂತರಾಗಿದೆ. 22ನೇ ಕೀರ್ತನೆ 19ನೇ ವಚನ ಮತ್ತು 20ನೇ ವಚನ ನೋಡುವಂತರಾಗಿದ್ದೇವೆ. ಲಾರ್ಡ್ ಹೆಲ್ಪ್ ಮೇ, ಡಿಲಿವರ್ ಮೇ ಫ್ರಮ್ ದಿಸ್ ಸಿಚುವೇಶನ್. He was answered. How? ಆ ಕ್ರೂಜೆಯಿಂದ ಆತನು ಬಿಡಿಸಲಿಲ್ಲ. ಆದರೆ ಸತ್ತು ಸಮಾನ ಸೇರಿದ ಮೇಲೆ ಆತ ಜೈವರನಾಗಿ ಎದ್ದು ಬರುವಂಥ ಆ ಜಯಕರವಾದಂಥ ಜೀವಿತ. God answered him in resurrection. ಆತನು ಜೈವರನಾಗಿ ಎದ್ದು ಬರುವಂತಹ ರೀತಿಯಲ್ಲಿ ಆತನಿಗೆ ಸಹಾಯ ಮಾಡಿದನು. ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಆಸ್ ಎ ಸರ್ವೆಂಟ್ ಆಫ್ ಜೆಹೋವಾ he was saying, ಕರ್ತನು ನನಗೆ ಸಹಾಯಕನು, ಕರ್ತನು ನನಗೆ ಸಹಾಯ ಮಾಡುವಂತನಾಗಿದ್ದಾನೆ ಎಂಬಂತ ಒಂದು ರೀತಿಯಲ್ಲಿ ಈವನ್ ಇನ್ ಐಸಾಯ ಚಾಪ್ಟರ್ 50 we see that ಕರ್ತನು ನನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಆತ ಹೇಳುವಂತ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ದ ಎಕ್ಸ್ಟ್ರಿಮಿಟಿ ಆಫ್ ದ ಫ್ಯಾಮಿನ್ ನಾವು ನೋಡ್ತಾ ಬರುವಾಗ ಅಲ್ಲಿ ಬರದ ತೀವ್ರತೆ, ನರಭಕ್ಷತೆ, ಕ್ಯಾನಿಬ್ಯಾಲಿಸಮ್. ದಿಸ್ ಇಸ್ ಆಲ್ಸೋ ಎ ಪ್ರಾಫೆಸಿ. ನಾವು ಧರ್ಮಪತ್ರಿಕೆ 28ನೇ ಅಧ್ಯಾಯ 53ನೇ ವಚನಕ್ಕೆ ಬಂದರೆ ಅಲ್ಲಿ ನೋಡ್ತೇವೆ, ನಿಮ್ಮ ಮಕ್ಕಳ ಒಂದು ಮಾಂಸವನ್ನೇ ನೀವು ತಿನ್ನುವಂಥ ಸ್ಥಿತಿಗೆ. ದಿಸ್ ಈಸ್ ಆಲ್ಸೋ ಎ ಜಡ್ಜ್ಮೆಂಟ್ ಆಫ್ ಗಾಡ್. ಅವರ ಒಂದು ನ್ಯಾಯ ತೀರ್ಪು, ದೇವರು ಕೊಟ್ಟಂತ ಒಂದು ನ್ಯಾಯ ತೀರ್ಪು ಹೇಳುತ್ತೆ ಅಂತ ಹೇಳುವಾಗ ಅವರ ಮಕ್ಕಳ ಮಾಂಸವನ್ನೇ ತಿನ್ನುವಂಥ ರೀತಿಯ ದುಸ್ಥಿತಿ. ನೋಡ್ರಿ ಎಂಥ ಒಂದು ಸ್ಥಿತಿ ಅಲ್ಲ. ಆ ಸ್ತ್ರೀ ಹೇಳ್ತಾಳೆ, ನನ್ನ ಮಗನನ್ನು ಬೇಯಿಸಿ ತಿಂದುಬಿಟ್ರು. ಈಗ ಇನ್ನೊಬ್ಬ ಮಗಳನ್ನು ಅವನು ತರಬೇಕಾಗಿತ್ತು. ಆ ಸ್ತ್ರೀ ಆ ತರಲಿಲ್ಲ, ಅಡಗಿಸಿಟ್ಟಿದ್ದಾಳೆ. ಸೊ ಶೀ ಹ್ಯಾಸ್ ಗ್ರೀವ್ ಓವರ್ ಡಿಸೆಪ್ಷನ್. ಅವರಿಗೆ ಮೋಸವಾಯಿತು ಎಂಬುದಾಗಿ ದುಃಖ ಇದೆ. ತನ್ನ ಮಗನ ತಿಂದಿದ್ದೆ ಎಂಬ ದುಃಖ ಅವಳಿಗೆ ಇಲ್ಲ. ಎಂಥ ಒಂದು ಸ್ಥಿತಿ ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ದಾಟಿ ಹೋಗುವಂತ ಒಂದು ಸಂಗತಿ ನೋಡುತ್ತಾ ಪ್ರೇರೆ. ಥಿಂಕ್ ಆಫ್ ದಿಸ್ ಫ್ಯಾಮಿನ್. ಇಟ್ಸ್ ಆಲ್ಸೋ ಎ ಸ್ಪಿರಿಚುವಲ್ ಫ್ಯಾಮಿನ್. ಆಮೋಸ್ನ ಪ್ರವಾದ ಗ್ರಂಥದಲ್ಲಿ ನೋಡುತ್ತಾ ಒಂದು ಕ್ಷಾಮ ಬರ್ತದಂತೆ. ಯಾವ ಕ್ಷಾಮ ಅದು? ಅನ್ನದ ಕ್ಷಾಮ ಅಲ್ಲ, ನೀರಿನ ಕ್ಷಾಮ ಅಲ್ಲ, ದೇವರ ವಾಕ್ಯದ ಕ್ಷಾಮ. ಅಲ್ಲಿ ನಾವು ಇಂಗ್ಲಿಷ್ನ ನೋಡ್ತೇವೆ, ದ ಫ್ಯಾಮಿನ್ ಆಫ್ ಹಿಯರಿಂಗ್ ದ ವರ್ಡ್ಸ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೇಳುವಂತ ಒಂದು ಕ್ಷಾಮ. ಇವತ್ತಿನ ದಿನಗಳಲ್ಲಿ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಬರುವಾಗ ಪ್ರೇರೆ, ಇಟ್ಸ್ ಎ ಫ್ಯಾಮಿನ್. ದೇವರ ವಾಕ್ಯಕ್ಕೆ ಒಂದು ಕ್ಷಾಮ ಇರುವಂತ ಒಂದು ಸಂಗತಿ. ಫ್ಯಾಮಿನ್ ಆಫ್ ಸೌಂಡ್ ಟೀಚಿಂಗ್, ಸ್ವಸ್ಥ ಬೋಧನೆಯ ಒಂದು ಫ್ಯಾಮಿನ್ ಬರ ಉಂಟು. ಬೇರೆ ನಾವು ದೇವರ ಸನ್ನಿಧಾನಕ್ಕೆ ಹೋಗಿ ಯಥಾರ್ಥವಾಗಿ ನಾವು ಕೂರದ ಹೊರತು, ಆತನಿಂದ ನಾವು ಆ ಸ್ವರವನ್ನು ಕೇಳದ ಹೊರತು, ವಿ ವಿಲ್ ಬಿ ಹ್ಯಾವಿಂಗ್ ಫ್ಯಾಮಿನ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಒಂದು ಕ್ಷಾಮದಲ್ಲಿ ಮುಂದುವರಿಯುವಂತಹ ಒಂದು ಸಂಗತಿ ಸಂಭವಿಸುವಂತಾಗಿದೆ. ಆ ಒಂದು ಕ್ಷಾಮ ನಾವು ಆ ಆದಿಕಾಂಡದಲ್ಲಿ ಒಂದು ಕ್ಷಾಮ ಬರ್ತದೆ. ಆ ಸಮಯದಲ್ಲಿ ಯೋಸೇಫನ ಹತ್ರ ಎಲ್ಲಾ ಸಂಗತಿಗಳು ಇರ್ತದೆ. There was plenty and then there was famine. When there was plenty, it was stored. ಆಗ ಹೇಳಿದಂತ ಒಂದು ಸಂಗತಿ ಏನು? Go to Joseph. When there is a famine of the word of God, where should we go? Our heavenly Joseph, Lord Jesus Christ. He has all the things stored in him.
ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನು. ಗೋ ಟು ಹಿಮ್, ಗೋ ಟು ಜೋಸೆಫ್, ಹೆವೆನ್ಲಿ ಜೋಸೆಫ್. ಅಲ್ಲಿ ನಿಮಗೆ ಆ ಒಂದು ಆಹಾರ ಸಿಗ್ತದೆ ಎಂಬಂತ ಒಂದು ಸಂಗತಿಯನ್ನು ನೋಡ್ತಾ ಇದೆ. ಪ್ರೇರೆ, ಆತನ ವಾಕ್ಯವನ್ನು ಆಲಿಸುವಂತ ಒಂದು ಸಂಗತಿ, ಆತನ ವಾಕ್ಯವನ್ನು ಕೇಳುವಂತ ಒಂದು ಸಂಗತಿ, ಆತ ಸನ್ನಿಧಾನದಲ್ಲಿ ಪಾದದಲ್ಲಿ ಕೂರುವಂತ ಒಂದು ಸಂಗತಿ ಬರುವಾಗ ವಿ ಕ್ಯಾನ್ ಸಿ ಅಂಡ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರವನ್ನು ನಾವು ಕೇಳುವಂತರಾಗಿದ್ದೇವೆ. ದೇವರು ತಾನೇ ನಮಗೆ ಬೇಕಾದಂತ ಸಹಾಯವನ್ನು ಕೊಡುವಂತ ಆತನಾಗಿದ್ದಾನೆ. ಫೈನಲಿ ವಿ ಸಿ ದ ಕಿಂಗ್ಸ್ ಲ್ಯಾಮೆಂಟೇಷನ್ ದೇರ್. ಅರಸನ ಒಂದು ಪ್ರಲಾಪ ನೋಡುವಂತರಾಗಿದ್ದೇವೆ. ಹಿ ರೆಂಟ್ ಹಿಸ್ ಕ್ಲೋತ್ಸ್, ಬಟ್ಟೆಯನ್ನು ಹರ್ಕೊಳ್ತಾನೆ, ಗೋಣಿ ತೊಟ್ಟನ್ನು ಹಾಕೊಳ್ತಾನೆ. ಹಿ ವಾಸ್ ಸಾರಿ ಫಾರ್ ದೋಸ್ ಥಿಂಗ್ಸ್ ಬಟ್ ಹಿ ನೆವರ್ ರಿಪೆಂಟೆಡ್. ಅವನಿಗೆ ಬಹಳ ದುಃಖವಾಗ್ತದೆ, ಗೋಳಾಟದಿಂದ ಆತ್ಮ ಕೂರ್ತಾ ಇದ್ದಾನೆ, ಆದರೆ ಅವನ ಜೀವಿತದಲ್ಲಿ ಮಾನಸಾಂತರ ಎನ್ನುವಂಥದ್ದು ಇಲ್ಲವೇ ಇಲ್ಲ. ವಾಟ್ ಅ ಸ್ಯಾಡ್ ಥಿಂಗ್ ಅಲ್ಲ. ಮೆನಿ ಟೈಮ್ಸ್ ಅವರ್ ಸಾರಿ ಇಟ್ಸ್ ಲೈಕ್ ಇಸ್ಕರಿಯೋಟ್ ಜೂಡಾಸ್. ಈ ಕಿಂಗ್ ಒಂದು ಜೀವಿತ, ಇಸ್ಕರಿಯೋತ್ನ ಯೋಧನ ಜೀವಿತ ಏನು, ಅದೆಲ್ಲವನ್ನು ಮಾಡಿದ ಮೇಲೆ ಆತ ಪಶ್ಚಾತ್ತಾಪಪಟ್ಟು ಆತನು ಪ್ರಾಣವನ್ನು ಕಳೆದುಕೊಂಡನು. ಜಸ್ಟ್ ರಿಮೋರ್ಸ್, ಸಾರಿ, ದಟ್ಸ್ ಆಲ್. There's no repentance. God wants repentance. ದೇವರು ಬಯಸುವಂತ ಒಂದು ಸಂಗತಿ ಯಾವುದು? ರಿಪೆಂಟೆನ್ಸ್, ಮಾನಸಾಂತರ. ಮಾನಸಾಂತರ ಅಂದ್ರೆ ಏನು? ಮಾನಸಾಂತರ ಎಂಬುದಾಗಿದ್ರೆ ಟರ್ನಿಂಗ್ ಟುವರ್ಡ್ಸ್ ಗಾಡ್. We are doing sinful things. We turn towards God and we don't want to do those things. ನಾವು ಅದನ್ನು ಮಾಡಲಿಕ್ಕಾಗದಂತ ಒಂದು ಮನಸ್ಥಿತಿ. ಪಾಪದಲ್ಲೇ ಬಿಡುವುದಿಲ್ಲ ಎಂಬುದಾಗಿ ಅರ್ಥ ಅಲ್ಲ. ವಿ ಆರ್ ನಾಟ್ ಸಿನ್ಲೆಸ್, ವಿ ಆರ್ ನಾಟ್ ಪರ್ಫೆಕ್ಟ್, ಬಟ್ ವಾಂಟಿಂಗ್ ಟು ಸಿನ್ ವಿಲ್ ಬಿ ಗಾನ್ ವೆನ್ ಯು ರಿಪೆಂಟ್. ನಾನು ಪಾಪವನ್ನು ಮಾಡಲೇಬೇಕು ಅಥವಾ ಮಾಡಬೇಕೆಂಬಂತ ಹಾತುರುವಿಕೆ ಅವೆಲ್ಲವೂ ಸಹ ಹೊರಟೋಗ್ತದೆ ವೆನ್ ಯು ರಿಪೆಂಟ್. ಪ್ರೇರೆ, ನನ್ನ ಜೀವಿತಗಳಿಗೆ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಪ್ರೇರೆ, ಗಾಡ್ ಈಸ್ ಲಾಂಗ್ ಸಫರಿಂಗ್. ದ ಗುಡ್ನೆಸ್ ಆಫ್ ಗಾಡ್ ವಿ ಕ್ಯಾನ್ ಸಿ ಇನ್ ಎಸ್ ಲಾಂಗ್ ಸಫರಿಂಗ್. ನಮ್ಮನ್ನು ಆತನು ಶಿಕ್ಷಿಸದೆ ಆತನು ಬಿಟ್ಟಿದ್ದಾನೆ. ನಮ್ಮ ಅಪರಾಧಕ್ಕೆ ತಕ್ಕಂತೆ ಆತ ದಂಡಿಸಲಿಲ್ಲ. ಆತ ನಮ್ಮ ಪಾಪಕ್ಕೆ ಸರಿಯಾಗಿ ಆತನ ಶಿಕ್ಷಿಸಲಿಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟರ ಮಟ್ಟಿಗೆ ಆತನ ಪ್ರೀತಿಯು ಅಪಾರವಾಗಿದೆ. ಸ್ಟಿಲ್ ವಿ ಆರ್ ಟೇಕಿಂಗ್ ದ ಗುಡ್ನೆಸ್ ಆಫ್ ಗಾಡ್ ಫಾರ್ ಗ್ರಾಂಟೆಡ್ ಮೆನಿ ಟೈಮ್ಸ್. ದೇವರ ದೀರ್ಘ ಶಾಂತಿಯನ್ನು ಏನ್ ಮಾಡ್ತಾ ಇದ್ದೇವೆ? ವಿ ಆರ್ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್ ಮೆನಿ ಟೈಮ್ಸ್. ವಿ ಆರ್ ನಾಟ್ ರಿಪೆಂಟಿಂಗ್ ಆಫ್ ಸಿನ್ಸ್. This morning, let's ask ourselves, have we repented of our sins? ನಮ್ಮ ಪಾಪಗಳ ವಿರೋಧವಾಗಿ ಪಶ್ಚಾತ್ತಾಪಪಟ್ಟು ಮನಸ್ಸಾಂತರಪಟ್ಟು ನಾವು ತಿರುಗಿಕೊಂಡಿದ್ದೇವೆ ದೇವರ ಕಡೆಗೆ. The very first thing, the foundation of salvation is repentance. ರಕ್ಷಣೆ ಒಂದು, ಇವತ್ತು ಅನೇಕರು ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳ್ಕೊಳ್ತಾರೆ. But unless there is a repentance and faith in Lord Jesus Christ, there will be no change in our lives. ನಮ್ಮ ಜೀವಿತದಲ್ಲಿ ಬದಲಾವಣೆಗಳು ಕಾಣುವುದಿಲ್ಲ. God wants repentance. ತಪ್ಪಿಯೋದ ಮಗನು ಅಲ್ಲಿ ಒಂದು ದೊಡ್ಡ ಬರ ಬಂದಾಗ ಅವನ ಜೀವಿತದಲ್ಲಿ ಮಾನಸಾಂತರ ಉಂಟಾಯಿತು. He turned towards God. ಯಾವುದನ್ನು ಮಾಡ್ತಿದ್ದನೋ ಅದು ಮಾಡಲಿಲ್ಲ. ಯಾವುದನ್ನು ಆಸೆ ಪಟ್ಟಿದ್ದನೋ ಒಂದು ಆಸೆ ಇಲ್ಲ ಅವನಿಗೆ. He turned to the Father. That turning is required in the life of a believer. Even after salvation, ರಕ್ಷಣೆ ಹೊಂದಿದ ಮೇಲೂ ಸಹ ಅನೇಕ ಸಾರಿ ನಾವು ತಪ್ಪನ್ನು ಮಾಡುವಂತರಾಗಿದ್ದೇವೆ, ನಾವು ಬಿದ್ದು ಹೋಗುವಂತರಾಗಿದ್ದೇವೆ. We have to repent of all the sins to have fellowship with God. ನಾವೀಗ ತಾನೇ ಆಡ್ತಾ ಬಂದವು, ಯಾವನು ಮಾನಸಾಂತರ ಪಡುವಂತನಾಗಿದ್ದಾನೆ ಅವನು ಧನ್ಯನು. ದೇವರ ಅನ್ಯೋನ್ಯತೆಯನ್ನು ಆತ ಹೊಂದುವಂತವನಾಗಿದ್ದಾನೆ. ದೇವರು ಯಾವನು ಶಿಕ್ಷಿಸುವಂತವನಾಗಿದ್ದಾನೋ, ಧರ್ಮೋಪದೇಶ ಮಾಡುವಂತನಾಗಿದ್ದಾನೋ ಅವನು ಧನ್ಯನು. ಮುಂಜಾನೆ ವೇಳೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ರಿಪೆಂಟೆನ್ಸ್ ಈಸ್ ಎ ಕಮ್ಯಾಂಡ್. ಇದು ಆಜ್ಞೆ. ದೇವರು ಅಪ್ಪಣೆ ಕೊಡುವಂತನಾಗಿದೆ. ಎಲ್ಲರೂ ಸಹ ಮಾನಸಾಂತರ ಹೊಂದಬೇಕಾ ಎಂಬುದಾಗಿ ಆತ್ಮ ಅಪ್ಪಣೆ ಕೊಡುವಂತನಾಗಿದೆ. ರಿಪೆಂಟೆನ್ಸ್ ಇನ್ವಾಲ್ವ್ಸ್ ಗಾಡ್ಲಿ ಸಾರೋ. ನಾವು 2 ಕೊರಿಂಥ 9 ಬರುವಾಗ ದೇವರ ಚಿತ್ತಾನುಸಾರವಂತ ದುಃಖ ನಮ್ಮ ಜೀವಿತದಲ್ಲಿ ಬರಬೇಕು. ವರ್ಲ್ಡ್ಲಿ ಸಾರೋ ಇಸ್ ಆಲ್ಸೋ ದೇರ್. ಲೌಕಿಕವಾದ ದುಃಖ ಇದೆ. ಈ ಅರಸನ ಮಾಡಿದಂಥ ಒಂದು ದುಃಖ, ಯೂದನು ಮಾಡಿದಂಥ ಒಂದು ದುಃಖ, ವರ್ಲ್ಡ್ಲಿ ಸಾರೋ.
ಆದರೆ ಅಲ್ಲಿ ಹೇಳುವಂಥ ಒಂದು ಸಂಗತಿ ದೇವರ ಚಿತ್ತಾನುಸಾರವಾದಂಥ ದುಃಖ, ಮನವರಿಕೆ, ಕನ್ವಿಕ್ಷನ್. ರಿಪೆಂಟೆನ್ಸ್ ಇನ್ ವಾಸ್ ಚೇಂಜ್ ಆಫ್ ಮೈಂಡ್. ನಮ್ಮ ಮನಸ್ಸನ್ನು ಬದಲಾಯಿಸುವಂಥ ಒಂದು ಸಂಗತಿ. ಸೊ ದಟ್ ದ ಡೀಡ್ಸ್, ಅಪೊಸ್ತಲರ 26ನೇ ಅಧ್ಯಾಯ 30ನೇ ವಚನ ನೋಡುತ್ತರಾಗಿದ್ದೇವೆ. 20ನೇ ವಚನದಲ್ಲಿ ದ ಡೀಡ್ಸ್ ಆಫ್ ರಿಪೆಂಟೆನ್ಸ್, ಮಾನಸಾಂತರಕ್ಕೆ ಯೋಗ್ಯವಾದಂಥ ಕೃತ್ಯಗಳನ್ನು ನೀನು ಮಾಡು. ರಿಪೆಂಟೆನ್ಸ್ ಮ್ಯಾನಿಫೆಸ್ಟ್ ಇನ್ ಎ ಚೇಂಜ್ ಲೈಫ್. ಆ ಮಾನಸಾಂತರ ಬರುವಾಗ ಅಲ್ಲಿ ನಿಜವಾದಂಥ ಒಂದು ಬದಲಾವಣೆ ಕಾಣ್ತೇವೆ. 1 ಥೆಸಲೋನಿಕ 1ನೇ ಅಧ್ಯಾಯ 9ನೇ ವಚನದಲ್ಲಿ ಅವರು ವಿಗ್ರಹಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಏನು ಮಾಡಿದ್ರಂತೆ? ಜೀವವುಳ್ಳ ಸತ್ಯ ದೇವರನ್ನು ಆರಾಧಿಸುವ, ಸೇವಿಸುವರಾದ್ರು. ಅದು ತಾನೇ ನಿಜವಾದಂಥ ಚೇಂಜ್, ಬದಲಾವಣೆಯ ಸಂಗತಿಯನ್ನು ನೋಡುತ್ತರಾಗಿದ್ದೇವೆ. ಆಲ್ಸೋ ಅನ್ರಿಪೆಂಟೆಂಟ್ ಹಾರ್ಟ್ ಲೀಡ್ಸ್ ಟು ಪೆರಿಶಿಂಗ್. ನೀವು ಮಾನಸಾಂತರ ಹೊಂದದಿದ್ದರೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ, ಲೋಕದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಚನ 2 ಸಾರಿ ದೇವರು ಹೇಳ್ತಾನೆ, ನೀವು ನಿಮ್ಮ ಪಾಪಗಳಲ್ಲೇ ಸಾಯುವಿರಿ. ಯು ವಿಲ್ ಡೈ ಇನ್ ಯುವರ್ ಸಿನ್ಸ್, ಯು ವಿಲ್ ಪೆರಿಶ್ ಇನ್ ಯುವರ್ ಸಿನ್ಸ್. ದೇವರಿಗೆ ಯಾರಿಗೂ ಸಹ ನಾಶವಾಗಬೇಕೆಂಬುದ ಉದ್ದೇಶ ಇಲ್ಲ. ಎಲ್ಲರೂ ಸಹ ನಿತ್ಯ ಜೀವನ ಪಡೆಯಬೇಕೆಂಬುದ ಹಾಗೆ ಆತನು ಒಬ್ಬನೇ ಮಗನನ್ನು ಆಟ ಕೊಟ್ಟಿದ್ದಾನೆ. ಆತನು ಕಲ್ವಾರಿ ಕ್ರೂಜೆಯಲ್ಲಿ ಆತನು ವಧಿಸಲ್ಪಟ್ಟಂಥ ಕುರಿಯಾಗಿ ಆತನು ನಮಗೋಸ್ಕರವಾಗಿ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಇಂಥ ಒಂದು ಪ್ರೀತಿಯನ್ನು ತೋರುವಾಗ, ಪ್ರೇರೆ ನನ್ನ ಜೀವಿತಗಳಲ್ಲಿ ಇಫ್ ವಿ ಮಿಸ್ ದ ಮಾರ್ಕ್ ಈವನ್ ಆಸ್ ಬಿಲೀವರ್ಸ್, ಅನೇಕ ಸಾರಿ ವಿಶ್ವಾಸಗಳಾಗಿ ಅನೇಕ ರೀತಿಯಲ್ಲಿ ದಾರಿ ತಪ್ಪಿದಂಥ ಒಂದು ಸ್ಥಿತಿಯಲ್ಲಿ ನಾವಿರುವಾಗ, ಆರ್ ವಿ ರಿಪೆಂಟಿಂಗ್ ಬಿಫೋರ್ ಗಾಡ್? ದೇವರ ಕಡೆ ತಿರುಗಿಕೊಳ್ತಾ ಇದ್ದೇವಾ? ದೇವರ ಸಂಗತಿಗಳನ್ನು ನಾವು ಮಾಡ್ತಾ ಇದ್ದೇವೆಯಾ? ಒಂದು ವೇಳೆ ಇನ್ನೂ ಸಹ ರಕ್ಷಣೆ ಹೊಂದಿರುವಂಥ ಪ್ರಿಯರಿದ್ದ ಪಕ್ಷದಲ್ಲಿ ಅಪೊಸ್ತಲರ 20ನೇ ಅಧ್ಯಾಯ 21ನೇ ವಚನ, ನೀವು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನೀಡುವುದಾದರೆ ರಕ್ಷಣೆಯನ್ನು ಮುಂಜಾನೆ ವೇಳೆಯಲ್ಲಿ ಈ ಒಂದು ಸಂಗತಿಗಳನ್ನು ನೆನೆಸಿಕೊಳ್ಳುತ್ತಾ, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಇಫ್ ಯು ಹ್ಯಾವ್ ಅನ್ಥ್ಯಾಂಕ್ಫುಲ್ ಹಾರ್ಟ್ಸ್, ಕೃತಜ್ಞತೆ ಹೀನವಂಥ ಹೃದಯ ನಮ್ಮದಿದ್ದರೆ, ಲೆಟ್ಸ್ ರಿಪೆಂಟ್ ಆ್ಯಂಡ್ ಬಿ ಥ್ಯಾಂಕ್ಫುಲ್. ನಾವು ಆ ಒಂದು ಕೃತಜ್ಞರಾಗಿ ನಾವು ಜೀವಿಸುವ ಹಾಗೆ, ನಮ್ಮ ಜೀವಿತಗಳಲ್ಲಿ ತೋರಿಸ್ಲಿಕ್ಕಾಗುವ ಹಾಗೆ ನಾವು ಪ್ರಾರ್ಥನೆ ಮಾಡ್ತಾ. ಒಂದು ವೇಳೆ ವಿ ಹ್ಯಾವ್ ಫೇಲ್ಡ್ ಇನ್ ಅವರ್ ಒಬಿಡಿಯನ್ಸ್, ಗಾಡ್ ಇಸ್ ಬ್ರಿಂಗಿಂಗ್ ಸಮ್ ಜಡ್ಜ್ಮೆಂಟ್ಸ್ ಇನ್ ಅವರ್ ಲೈಫ್. ದೇವರು ಅನೇಕ ರೀತಿಯಲ್ಲಿ ನಮಗೆ ನ್ಯಾಯ ತೀರ್ಪುಗಳನ್ನು ಬರಮಾಡ್ತಾ ಇದ್ದಾನೆ. ಬಟ್ ವಿ ಆರ್ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್, ಅಥವಾ ಅದನ್ನು ಸಾಧಾರಣವಾಗಿ ನೆನೆಸ್ಕೊಳ್ತಾ ಇದ್ದೇವೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಲೆಟ್ಸ್ ನಾಟ್ ನೆಗ್ಲೆಕ್ಟ್ ಇಟ್, ಬಟ್ ಕಮ್ ಟು ಗಾಡ್. ದೇವರ ಹತ್ರ ಬಂದು, ಸ್ವಾಮಿ ನನ್ನ ಪಾಪವನ್ನು ಕ್ಷಮಿಸು, ನಾನು ಸರಿಪಡಿಸು, ನಿನ್ನ ಅನ್ವಯತೆಯಲ್ಲಿ ನಾವು ಬೆಳೆಯುವಾಗ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥ ಒಂದು ಸಂಗತಿ. ನಾಟ್ ಲೈಕ್ ಜೂಡಸ್, ನಾಟ್ ಲೈಕ್ ಸೌಲ್ ಆಫ್ ಓಲ್ಡ್ ಟೆಸ್ಟಮೆಂಟ್. ಆ ಹಳೆ ಒಡಂಬಡಿಕೆಯ ಸೌಲನ ರೀತಿಯಲ್ಲಿ ಅಲ್ಲ, ಆದರೆ ದಾವೀದನ ರೀತಿಯಲ್ಲಿ. 51ನೇ ಕೀರ್ತನೆ, ದಾವೀದನ ಕೀರ್ತನೆಯಲ್ಲಿ ಈ ರಿಪೆಂಟೆಡ್ ಬಿಫೋರ್ ಗಾಡ್, ಈ ಗಾಟ್ ರೈಟ್. ಆತ ಸರಿಪಡಿಸಿಕೊಂಡಂಥ ಒಂದು ಸಂಗತಿ, ಅಂಥ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಆಗ್ಲಿಕ್ಕಾಗುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ದೇವರು ತಾನೇ ಈ ಕೆಲವು ಆಲೋಚನೆಗಳನ್ನು ನಮಗೆ ಆಶೀರ್ವದಿಸಲಿ. ಪುಟದಂತಕ್ಕೋಸ್ಕರವಾಗಿ ಸುನಿಲ್ ಸಹೋದರು ಪ್ರಾರ್ಥನೆ ನಡೆಸಬೇಕಾಗಿ ಕೇಳಿಕೊಟ್ಟು.